ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಮಣ್ಣು ಕುಸಿತ ಉಂಟಾಗಿದ್ದು ಆರ್ಆರ್ ನಗರದ ಪದ್ಮಾವತಿ ಕಲ್ಯಾಣ ಮಂಟಪ ಬಳಿ ಘಟನೆ ನಡೆದಿದೆ. ಕಾಮಗಾರಿ ಸಂದರ್ಭದಲ್ಲಿ ಏಕಾಏಕಿ ಮಣ್ಣು ಕುಸಿದಿದ್ದು ಮಣ್ಣಿನಡಿ 3 ಸಿಕ್ಕಾಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಪದ್ಮಾವತಿ ಕಲ್ಯಾಣ ಮಂಟಪದ ಬಳಿ ನಡೆದಿರುವಂತಹ ಘಟನೆ ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಮಣ್ಣು ಕುಸಿತ ಉಂಟಾಗಿದ್ದು ಆರ್ಆರ್ ನಗರದ ಪದ್ಮಾವತಿ ಕಲ್ಯಾಣ ಮಂಟಪದ ಬಳಿ ಕಾಮಗಾರಿ ಸಂದರ್ಭದಲ್ಲಿ ಏಕಾಏಕಿ ಈ ಘಟನೆ ನಡೆದಿದೆ. ಮಣ್ಣಿನಡಿಯಲ್ಲಿ ಈಗ 3 ಸಿಕ್ಕಾಕೊಂಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು ಸ್ಥಳದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಮಣ್ಣು ಕುಸಿತ ಉಂಟಾಗಿದೆ. ಮಣ್ಣು ಕುಸಿತ ಅಷ್ಟೇ ಅಲ್ಲ, ಮಣ್ಣಿನಡಿಯಲ್ಲಿ 3 ಜನ ಸಿಕ್ಕಾಕೊಂಡಿರುವ ಶಂಕೆ ಈಗ ವ್ಯಕ್ತವಾಗಿರೋದು. ಹೀಗಾಗಿ ಎಷ್ಟು ಬೇಗ ಅವ್ರನ್ನ ಹೊರಗಡೆ ತೆಗೆಯಬೇಕಾಗುತ್ತೋ ಅಷ್ಟು ಬೇಗ ಹೊರಗಡೆ ತೆಗೆಯಬೇಕಾಗಿದೆ. ಯಾಕಂದ್ರೆ ಇದು ಸಾವು ಬದುಕಿನ ಪ್ರಶ್ನೆ. ಮಣ್ಣಿನ ಅಡಿಯಲ್ಲಿ 3 ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗಿದ್ದು ಪದ್ಮಾವತಿ ಕಲ್ಯಾಣ ಮಂಟಪದ ಬಳಿ ಈ ಘಟನೆ ನಡೆದಿದೆ. ಕಾಮಗಾರಿ ಸಂದರ್ಭದಲ್ಲಿ ಘಟನೆ ನಡೆದಿದೆ ಅಂತ ಹೇಳಲಾಗಿದ್ದು ಏಕಾಏಕಿ ಮಣ್ಣು ಕುಸಿದು ಹೋಗಿದೆ. ಈ ಸಂದರ್ಭ ಅಲ್ಲೇ ನಿಂತಿದ್ದ ಕೆಲಸ ಮಾಡ್ತಾ ಇದ್ದ 3 ಜನ ಕಾರ್ಮಿಕರು ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಹೀಗಾಗಿ ಈಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಇನ್ನು ಯಾರು ಸಿಕ್ಕಾಕೊಂಡಿರೋದು, ಎಷ್ಟೊತ್ತಾಯ್ತು ಸಿಕ್ಕಾಕೊಂಡು, ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ನಾವೀಗ ನೋಡ್ತಾ ಇರುವಂತಹ ಈ ಫೋಟೋ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯ. ಮಣ್ಣಿನ ಅಡಿಯಲ್ಲಿ 3 ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಅವ್ರು ಯಾರು, ಅವರ ಹಿನ್ನೆಲೆ ಏನು, ಅವರ ಡೀಟೇಲ್ಸ್ ಏನು, ಎಷ್ಟೊತ್ತಿಗೆ ಈ ಘಟನೆ ಆಯಿತು, ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಮಣ್ಣು ಕುಸಿತ ಉಂಟಾಗಿರೋದು. ಆರ್ಆರ್ ನಗರದ ಪದ್ಮಾವತಿ ಕಲ್ಯಾಣ ಮಂಟಪದ ಬಳಿ ಈ ಮಣ್ಣು ಕುಸಿತ ಸಂಭವಿಸಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಎಷ್ಟೊತ್ತಿಗೆ ಈ ಘಟನೆ ಆಯಿತು, ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಅವ್ರು ಯಾರು, ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? 1 ತಾಸಿನ ಹಿಂದೆ ಆರ್ಆರ್ ನಗರದ ಪದ್ಮಾವತಿ ಕಲ್ಯಾಣ ಮಂಟಪದ ಬಳಿ ರಾಜಕಾಲುವೆ ನಿರ್ಮಾಣಕ್ಕಾಗಿ ಅಂತ ಅಲ್ಲಿ ಜೆಸಿಬಿಯಿಂದ ಕಾಮಗಾರಿ ನಡೀತಿತ್ತು. ಈ ಕಾಮಗಾರಿ ನಡೀತಿದ್ದ ಸಂದರ್ಭದಲ್ಲಿ ಏಕಾಏಕಿ ಮಣ್ಣು ಕುಸಿದಿದೆ. ಮಣ್ಣು ಕುಸಿತದಿಂದ ಇವಾಗ ಸದ್ಯ ಮೂವರು ಈಗ ಮಣ್ಣು ಕುಸಿತಕ್ಕೆ ಒಳಗಾಗಿದ್ದಾರೆ. 3 ಮಣ್ಣಿನಡಿ ಸಿಲ್ಕೊಂಡಿದ್ದಾರೆ. ಸದ್ಯ ಈಗ ಸ್ಪಾಟ್ಗೆ ಫೈರ್ ಅವರು ಬಂದಿದ್ದಾರೆ. ಫೈರ್ ಡಿಪಾರ್ಟ್ಮೆಂಟ್ ಬಂದು ಈಗ ಮಣ್ಣು ಕುಸಿದಲ್ಲಿ ಯಾರು ಇದ್ದಾರೆ ಅವ್ರ 3 ಜನ ರಕ್ಷಣಾ ಕಾರ್ಯ ಮಾಡ್ತಾ ಇದ್ದಾರೆ. ಸುಕನ್ಯಾ, ಓಕೆ, ಅಂದ್ರೆ 3 ಜನ ಸಿಕ್ಕಾಕೊಂಡಿದೆ ಅಥವಾ ಗೊತ್ತಾಗಿಲ್ವಾ ಎಷ್ಟು ಜನ ಅಂತ, ಅವ್ರು ಯಾರು, ಈ ಬಗ್ಗೆ ಡೀಟೇಲ್ಸ್ ಏನಾದ್ರು ಗೊತ್ತಾಗಿದೆ ಉಮೇಶ್? ಸ್ಥಳಕ್ಕೆ ಬಂದಿರುವಂತ ಅಗ್ನಿಶಾಮಕ ದಳದವರು 3 ಜನ ಈಗ ಸಿಕ್ಕಾಕೊಂಡಿದ್ದಾರೆ. ಏನು 3 ಜನ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ತ್ವರಿತವಾಗಿ ಆದಷ್ಟು ಬೇಗ ನಾವು ಹೊರಗಡೆ ತೆಗಿತೀವಿ ಅಂತ ಅವ್ರು ಆಲ್ರೆಡಿ ಈಗ ಕೆಲಸವನ್ನ ಮಾಡ್ತಿರುವಂತದ್ರಲ್ಲಿ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಫೈರ್ ಅವರು 3 ಜನ ಸಿಕ್ಕಾಕೊಂಡಿದ್ದಾರೆ. ಆದಷ್ಟು ಬೇಗ ಇವರನ್ನ ಹೊರ ತೆಗೆಯುವಂತ ಕೆಲಸವನ್ನ ಮಾಡ್ತೀವಿ ಅಂತ ಫೈರ್ ಅವರು ಹೇಳಿದ್ರು. ಉಮೇಶ್, ಈಗ ಅದಕ್ಕೆ ಕಾರಣ ಏನಾಯ್ತು? ಅಂದ್ರೆ ಏಕಾಏಕಿ ಮಣ್ಣು ಕುಸಿತಿರೋದ ಅಥವಾ ಕಾಮಗಾರಿ ಆಗ್ತಾ ಇತ್ತಾ, ಏನ್ ವಿಚಾರ ಅದು? ಈಗ ಕಾಮಗಾರಿ, ರಾಜಕಾಲುವೆ ಕಾಮಗಾರಿಗೋಸ್ಕರ ಅಂತ ಈಗ ಸುಮಾರು 3 ರಿಂದ 4 ಜನ ಅಲ್ಲಿ ಕಾಮಗಾರಿ ಮಾಡ್ತಾ ಇದ್ರು. ಈ ಟೈಮ್ ಅಲ್ಲಿ ಏಕಾಏಕಿ ಮಣ್ಣು ಕುಸಿದಿದೆ. ಆದ್ರೆ ಏಕಾಏಕಿ ಮಣ್ಣು ಕುಸಿರೋದ್ರಿಂದ ಸ್ಥಳಕ್ಕೆ ಕೂಡಲೇ ಅಗ್ನಿಶಾಮಕ ದಳದವರು ಬಂದಿದ್ದಾರೆ. ಕೂಡಲೇ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಕಾಲ್ ಮಾಡಿದ್ರಿಂದ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದು ರಾಜಕಾಲುವೆ ಯಾವಾಗ ಕಾಮಗಾರಿ ನಡೀತಾ ಇದೆ, ಎಷ್ಟು ಜನ ಇದ್ದಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ 3 ಜನ ಮಾತ್ರ ಈಗ ಸಿಕ್ಕಾಕೊಂಡಿದ್ದಾರೆ ಅಂತ ಅಗ್ನಿಶಾಮಕ ದಳದವರು ತಿಳಿಸ್ತಿರೋದು. ಆದಷ್ಟು ಬೇಗ ಎಲ್ಲರನ್ನೂ ಹೊರತೆಗೆಯೋ ಕೆಲಸ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಸುಕನ್ಯಾ, ಅಂದ್ರೆ ಈಗ ಸಿಕ್ಕಾಕೊಂಡಿರೋ ಕಾರ್ಮಿಕರು ಅನ್ನೋದು ಕನ್ಫರ್ಮ್ ಆಗಿದೆಯಾ ಉಮೇಶ್? ಸಿಕ್ಕಾಕೊಂಡಿದ್ರು ಸದ್ಯ 3 ಜನ ಸಿಕ್ಕಾಕೊಂಡಿದ್ದಾರೆ. ಈ 3 ಜನ ಯಾರು ಸಿಕ್ಕಾಕೊಂಡಿದ್ದಾರೆ ಅವರೆಲ್ಲರೂ ಕಾರ್ಮಿಕರು ಅನ್ನೋದು ಇಲ್ಲಿ ಬಂದಿದೆ. ಆದ್ರೆ ಯಾವ ಮೂಲದವರು, ಇವ್ರು ಎಲ್ಲಿಂದ ಬಂದಿದ್ರು, ಯಾವ ಊರು, ಹೆಸರು ಏನು, ಯಾವುದೇ ಡೀಟೇಲ್ಸ್ ಸದ್ಯ ಲಭ್ಯ ಆಗಿಲ್ಲ. ಆದ್ರೆ 3 ಜನ ಆದಷ್ಟು ಬೇಗ ಹೊರತೆಗೆತೀವಿ ಅಂತ ಅಗ್ನಿಶಾಮಕ ಸಿಬ್ಬಂದಿಯವರು ಹೇಳ್ತಿರೋದು. ಉಮೇಶ್, ಈಗ ಅಂದ್ರೆ ಇಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಂದ್ರೆ ಕಾರ್ಯಾಚರಣೆ ಬೇಗ ಆಗ್ತಾ ಇದೆಯಾ ಅಥವಾ ಏನಾದ್ರು ತೊಡಕುಂಟಾಗ್ತಾ ಇದೆ? ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ, ಅಗ್ನಿಶಾಮಕ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ತ್ವರಿತಗತಿಯಲ್ಲಿ ಅಲ್ಲಿ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಆದಷ್ಟು ಬೇಗ ಇಲ್ಲಿ ಯಾರು ಸಿಕ್ಕಾಕೊಂಡಿದ್ರೆ ಅವ್ರನ್ನ ತೆಗಿತೀವಿ, ಇನ್ನೊಂದು ಅರ್ಧ ತಾಸಿನೊಳಗಡೆ ಎಲ್ಲ 3 ಜನ ಯಾರು ಸಿಕ್ಕಾಕೊಂಡಿದ್ರೆ ಅವ್ರನ್ನ ಆದಷ್ಟು ಬೇಗ ತೆಗಿತೀವಿ ಅಂತ ಅಗ್ನಿಶಾಮಕ ಸಿಬ್ಬಂದಿಗಳು ಹೇಳ್ತಿರೋದು. ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗೆ ಯಾವುದೇ ಡೀಟೇಲ್ಸ್ ಇಲ್ಲ. ಸ್ಥಳೀಯರು ಅಲ್ಲಿ ಕಾಲ್ ಮಾಡಿ ಅಗ್ನಿಶಾಮಕ ಸಿಬ್ಬಂದಿಗೆ ಕಾಲ್ ಮಾಡಿದ್ರು. ಸೊ ಕೂಡಲೇ ಸ್ಥಳಕ್ಕೆ ಬಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಆದ್ರೆ ಸಿಕ್ಕಾಕೊಂಡಿರೋದು ಯಾರು, ಯಾವ ಮೂಲದವರು, ಯಾವ ಊರಿನವರು ಅನ್ನೋದು ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅವರಿಗೆ. ಇಷ್ಟು ಅವರ ಏಜ್ ಇಷ್ಟು ಅನ್ನೋ ಯಾವುದೇ ಮಾಹಿತಿ ಕೂಡ ಅಗ್ನಿಶಾಮಕ ಸಿಬ್ಬಂದಿಗೆ ಸಿಕ್ಕಿಲ್ಲ. ಬಟ್ ಆದಷ್ಟು ಬೇಗ ಅವರನ್ನ ಹೊರ ತೆಗಿಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ. ಉಮೇಶ್, ಅಲ್ಲಿ ಯಾಕೆ ಯಾವುದೇ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿರ್ಲಿಲ್ವಾ? ಕಾಮಗಾರಿ ನಡೆಸ್ತಾ ಇರುವ ಸಂದರ್ಭದಲ್ಲಿ ಯಾಕೆ ಕಾರ್ಮಿಕರನ್ನ ಈ ರೀತಿ ಅಪಾಯಕ್ಕೆ ಒಡ್ಡಲಾಗಿತ್ತು? ಯಾಕೆ ಈ ಒಂದು ಘಟನೆ ನಡೆಯಿತು ಅಂತ?
ಹೌದು, ಘಟನೆ ಯಾವ ರೀತಿ ಸಂಭವಿಸಿದೆ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದ್ರೆ 3 ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಈ 3 ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ರು, ರಾಜಕಾಲುವೆ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಇವ್ರಿಗೆ ಯಾವುದೇ ರೀತಿಯಾದಂತಹ ಸುರಕ್ಷಿತ ವಿಧಾನಗಳನ್ನ ಅನುಸರಿಸಿಲ್ಲ. ಸುರಕ್ಷಿತ ವಿಧಾನ ಅನುಸರಿಸದೆ ಇರೋ ಕಾರಣ ಅಲ್ಲಿ ಮಣ್ಣು ಕುಸಿದಿದೆ. ಸೊ ಹೀಗಾಗಿ ಅವರು ಸಿಕ್ಕಾಕೊಂಡಿದ್ದಾರೆ ಅಂತ ಅಗ್ನಿಶಾಮಕ ಸಿಬ್ಬಂದಿಗಳು ಹೇಳ್ತಾರೆ. ಈಗ ಬಿಬಿಎಂಪಿ ಅಧಿಕಾರಿಗಳು ಯಾರಾದ್ರೂ ಜನಪ್ರತಿನಿಧಿಗಳು ಯಾರಾದ್ರೂ ಬಂದಿದ್ದಾರೆ ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಜಸ್ಟ್ ಈಗ ಅರ್ಧ ತಾಸಿನ ಹಿಂದೆ ಈ ಘಟನೆ ಸಂಭವಿಸಿದ್ರಿಂದ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು, ಬಿಡಿ ಅಧಿಕಾರಿಗಳಾಗ್ಲಿ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ವಿಸಿಟ್ ಮಾಡಿಲ್ಲ. ಆದ್ರೆ ಈಗ ಈ ಬಗ್ಗೆ ಅವರಿಗೆ ಮಾಹಿತಿ ಹೋಗಿದೆ. ಆದಷ್ಟು ಬೇಗ ಸ್ಪಾಟ್ಗೆ ಬರ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಈ ಫೈರ್ ಅಧಿಕಾರಿಗಳು ಯಾರಿದ್ರೆ ಅವರು ಸ್ಪಾಟ್ಗೆ ಬಂದು ಈಗ ಈ 3 ಜನರನ್ನ ಹೊರತೆಗೆಯುವಂತ ಕೆಲಸ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಎಲ್ಲಿ ಆಗಿರೋದು ಉಮೇಶ್ ಇದು? RR ನಗರ, ರಾಜರಾಜೇಶ್ವರಿ ನಗರದ ಪದ್ಮಾವತಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ರಾಜಕಾಲುವೆ ಕಾಮಗಾರಿ ನಡೀತಿತ್ತು. ಈ ರಾಜಕಾಲುವೆ ಕಾಮಗಾರಿ ನಡೆಯುವ ವೇಳೆ ಈ ಘಟನೆ ಸಂಭವಿಸಿದೆ. ಧನ್ಯವಾದ ಉಮೇಶ್ ಮಾಹಿತಿಗಾಗಿ.